ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವಿಲ್ಲಿ ಮಾಲೂರು ತಾಲೂಕಿನ ಎಲ್ಲಾ ಕ್ರಷರ್ ಮಾಲೀಕರು ಇಲ್ಲಿ ನಾವು ಸಭೆ ಸೇರಿದ್ದೀವಿ. ಉದ್ದೇಶ ಇಷ್ಟೇ, ನಿನ್ನೆಯಿಂದ ಲಾರಿ ಮಾಲೀಕರು ಏನು ಸ್ಟ್ರೈಕ್ ಧರಣಿ ಮಾಡ್ತಾ ಇದ್ದಾರೆ ಟೇಕಲ್ಲಲ್ಲಿ. ಏನು ಮೆಟೀರಿಯಲ್ ರೇಟ್ ಜಾಸ್ತಿ ಆಗಿದೆ, ಅದರಿಂದ ನಾವು ಮೆಟೀರಿಯಲ್ ರೇಟ್ ಕಮ್ಮಿ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರೂ ಧರಣಿ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು 2-3 ಸರಿ ಕರೆದು ಮಾತಾಡಿದ್ವಿ. ನೋಡಪ್ಪ, ನಮಗೆ ಎಲ್ಲಾ ತರದ ಕಚ್ಚಾ ಸಾಮಗ್ರಿಗಳು, ರಾ ಮೆಟೀರಿಯಲ್ ನಮಗೆ ರೇಟ್ ಜಾಸ್ತಿ ಆಗಿದೆ. ಬ್ಲಾಸ್ಟಿಂಗ್ ಮೆಟೀರಿಯಲ್ ಆಗಿರಲಿ, ಜಾಬ್ ರೇಟ್ ಆಗಿರಲಿ, ಎಲ್ಲಾನು ಮೆಟೀರಿಯಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಮತ್ತೆ ರಾಯಲ್ಟಿ ರೇಟ್ ಕೂಡ ನಮಗೆ 1 to ಡಬಲ್ ಆಗಿದೆ. 140 ರೂಪೀಸ್ ಆಗಿದೆ. 140 ರೂಪಾಯಿ ಒಂದು ಟನ್ ರಾಯಲ್ಟಿ ಆಗಿರೋದ್ರಿಂದ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ: ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಜೊತೆಗೆ ಕಂಪಲ್ಸರಿ ರಾಯಲ್ಟಿ ಕೊಡಬೇಕು, ಕಂಪಲ್ಸರಿ GST ಕೊಡಬೇಕು, GPS ಟ್ರ್ಯಾಕ್ ಆಗ್ತಿರೋದು ಎಲ್ಲ ಕೂಡ ಕಾನೂನು ಪ್ರಕಾರ ಮಾಡಬೇಕು ಅಂತೇಳಿ ನಾವು ಈ ತರ ಮಾಡಿದೀವಿ ಅಂತ ಅವ್ರು ಕರೆದು ಹೇಳಿದೀವಿ. ಅವರು ಒಪ್ಕೊಂಡಿದ್ರು ಸಹ. ಒಪ್ಕೊಂಡು ಆದ್ಮೇಲೆ ಮತ್ತೆ ಅವರು ಅವರವರೇ ಮೀಟಿಂಗ್ ಮಾಡ್ಕೊಂಡು ನಮ್ಗೆ ರಾಯಲ್ಟಿ ಕೊಡ್ತಾ ಇಲ್ಲ, ಅದ್ ಕೊಡ್ತಾ ಇಲ್ಲ, ಇದ್ ಕೊಡ್ತಾ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಧರಣಿ ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆ ಅವ್ರು ಮಾತಾಡ್ತಾ ಪ್ರೆಸ್ ಅಲ್ಲಿ ಮಾತಾಡ್ತಾ ಒಂದ್ 2-3 ವಿಚಾರ ತೆಗೆದಿದ್ದಾರೆ. ಏನೋ ಅವ್ರು ರಾಯಲ್ಟಿ ಕೊಡ್ತಾ ಇಲ್ಲ, ಮತ್ತೆ GST ಕೊಡ್ತಾ ಇಲ್ಲ, ಆದ್ರೂ ಕೂಡ ಅವ್ರು ಈ ರೇಟ್ ಮಾರ್ತಾ ಇದ್ದಾರೆ ಅಂತೇಳಿ ಮಾತಾಡ್ತಾರೆ. ಅವರು ರಾಯಲ್ಟಿ ಎಲ್ಲಾ ಕ್ರಷರಲ್ಲೂ ರಾಯಲ್ಟಿ ಕೊಡ್ತಾ ಇದ್ರೆ ಕೊಡ್ಲೇಬೇಕು ಅಂತ ನಮ್ಗೆ ಮೈನ್ಸ್ ಅಂಡ್ ಜ್ಯುವೆಲರ್ಸ್ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ. ನಾವು ಕೊಡ್ತಾ ಪ್ರತಿ ಗಾಡಿಗೂ ರಾಯಲ್ಟಿ ಕೊಡ್ತಾ ಇದ್ವಿ. ಇವ್ರು ತಗೊಂಡ್ ಹೋಗ್ತಾ ಇಲ್ಲ. ಇವ್ರು ರಾಯಲ್ಟಿ ಬೇಡ, ಆದ್ರೆ ರೇಟ್ ಕಡಿಮೆ ಕೊಡ್ಬೇಕು, ಅದನ್ನ ಕ್ರಷರ್ ಮಾಲೀಕರು ಮಾಡ್ತಾ ಇಲ್ಲ. ಅದಕ್ಕೆ ಇವರು ನಮ್ಮೇಲೆ ತಿರುಗಿಸೋದಕ್ಕೆ ಇವ್ರು ಈ ತರ ಮಾಡಕ್ ಕೊಟ್ಟಿದ್ರೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ನಾವು ಲೀಗಲ್ ಆಗಿ ಬಿಸ್ನೆಸ್ ಮಾಡ್ಬೇಕು ಅಂತೇಳಿ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ನಾವು ಅದನ್ನ ಚಲಾವಣೆಗೆ ತಂದಿದೀವಿ. ಇನ್ ಮುಂದಕ್ಕೆ ನಾವೇನೇ ಇರ್ಲಿ, ಲೀಗಲ್ ಆಗಿ ಅವ್ರು ಬರ್ದೇ ಇರ್ಲಿ, ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಾವು ಲೀಗಲ್ ಬಿಟ್ಟು ಇಲ್ಲೀಗಲ್ ನಾವು ಬಿಸ್ನೆಸ್ ಮಾಡಕ್ಕಾಗಲ್ಲ. ಅವ್ರಿಗೆ ಇಲ್ಲೀಗಲ್ ಬಿಸ್ನೆಸ್ ಮಾಡಕ್ಕೆ ನಮ್ ಪ್ರಚೋದನೆ ಮಾಡ್ತಾರದ ಅವರು. ನಾವು ರೆಡಿ ಇಲ್ಲ. ನಾವ್ ಏನೇ ಮಾಡ್ಲಿ ಕಾನೂನಾತ್ಮಕವಾಗಿ ಮಾಡ್ಬೇಕು. ಇಲ್ಲಿ ತನಕ ಮಾಡಿದ್ದಾಗೋಗ್ಬಿಟ್ಟಿದೆ. ಇನ್ ಮುಂದಕ್ಕೆ ನಾವು ಕಾನೂನಾತ್ಮಕವಾಗಿ ನಾವು ಈ ಮೈನಿಂಗ್ ಬಿಸ್ನೆಸ್, ಕ್ರಷರ್ ಬಿಸ್ನೆಸ್ ಮಾಡ್ಬೇಕು ಅಂತೇಳಿ ಕೆಲವೊಂದು ಸ್ಟೆಪ್ ನಾವು ತಗೊಂಡಿದೀವಿ. ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ನಾವು 2-3 ಸರಿ ಕರೆದು ಹೇಳಿದೀವಿ. ಇನ್ನೂ ಒಂದ್ಸರಿ ಬರ್ಲಿ, ಬೇಕಾದ್ರೆ ಕರೆದು ನಾವು ಹೇಳ್ತೀವಿ. ರೇಟ್ ಇವತ್ತು ಇಷ್ಟೇ ಇದ್ದೋಗುತ್ತೆ ಅಂತ ಹೇಳಕ್ಕಾಗಲ್ಲ, ಮುಂದಕ್ಕೆ ಇನ್ನೂ ಜಾಸ್ತಿ ಆಗ್ಬೋದು, ಇನ್ನೂ ಕಡಿಮೆನೂ ಆಗ್ಬೋದು. ಹಾಗಾಗಿ ಅವ್ರಿಗೆಲ್ಲ ನಾವ್ ಹೇಳೋದು ಒಂದೇ, ನೀವು ಬಂದು ಮಾತಾಡಿ. ನೀವು ಬಂದು ಮಾತಾಡಿದ್ರೆ ಏನೋ ಸಾಲ್ವ್ ಆಗುತ್ತೆ, ಇಲ್ಲ ಅಂತಂದ್ರೆ ಯಾವ್ದು ಸಾಲ್ವ್ ಆಗಲ್ಲ.